ಮಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿರುವಂತಹ ಯೂನಿವರ್ಸಿಟಿ ಪ್ರಥಮ ದರ್ಜೆ ಕಾಲೇಜನ್ನು ಮುಚ್ಚುವ ಸಂಚನ್ನು ಒಂದು ಹಂತದಲ್ಲಿ ವಿಫಲಗೊಳಿಸಲಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಫೇಸ್ಬುಕ್ ಮೂಲಕ ಕರೆದ ಸಭೆಗೆ ನಿರೀಕ್ಷೆಗೂ ಮೀರಿ ಶಿಕ್ಷಣ ಪ್ರೇಮಿಗಳು ಆಗಮಿಸಿ ಬೆಂಬಲವನ್ನು ನೀಡಿದ್ದಾರೆ. ಸಭೆಯಲ್ಲಿ ಕೂಡಲೇ ಸ್ಪೀಕರ್ ಯುಟಿ ಖಾದರ್ ಅವರನ್ನು ಭೇಟಿಯಾಗಲು ತೀರ್ಮಾನಿಸಲಾಯಿತು. ಸಭೆಗೆ ಬಂದಿದ್ದ ಸುಮಾರು 50 ಮಂದಿಯಲ್ಲಿ 30 ಮಂದಿಯ ಒಂದು ತಂಡ ಮಂಗಳೂರು ಐಬಿಯಲ್ಲಿ ಸ್ಪೀಕರ್ ಖಾದರ್ ಅವರನ್ನು ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಕಾಲೇಜು ಮುಚ್ಚಲು ಬಿಡಬಾರದೆಂದು ಒತ್ತಡವನ್ನು ಹೇರಿದ್ದಾರೆ. ಖಾದರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಕೂಡಲೇ ಉಪಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಅವರಿಗೆ ಕರೆ ಮಾಡಿ ನಾಳೆಯಿಂದಲೇ ನಿತ್ಯರ್ಥವಾಗಿ ದಾಖಲೆ ಆರಂಭಿಸಬೇಕೆಂದು ಆದೇಶಿಸಿದರು. ಎಜುಕೇಶನ್ ಸೆಕ್ರೆಟರಿ ಅವರಿಗೆ ಕರೆ ಮಾಡಿ ಕೂಡ ಕಾಲೇಜು ಮುಚ್ಚದಂತೆ ಉಪಕುಲಪತಿಗಳು ಆದೇಶಿಸಿದ್ದಾರೆ ಅಂತ ಹೇಳಲಾಗಿದೆ. ಅದೇ ರೀತಿ ದಾಖಲಾತಿ ಬಯಸಿ ಬಂದ ಯಾವ ವಿದ್ಯಾರ್ಥಿಯೂ ವಾಪಸ್ ಆಗದಂತೆ ನೋಡಿಕೊಳ್ಳಲು ಹಾಗೂ ಸ್ಥಳೀಯರು ಸಿಂಡಿಕೇಟ್ ಸದಸ್ಯರು ಆಗಿರುವ ಅಚ್ಯುತ ಗಟ್ಟಿಯವರಿಗೆ ಕೂಡ ಆದೇಶವನ್ನು ನೀಡಲಾಗಿದೆ. ಬಿಎ ಬಿಕಾಂ ಮತ್ತು ಬಿಬಿಎ ಪದವಿಗಳಿಗೆ ದಾಖಲಾತಿ ಬಯಸುವ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಇಂದಿನಿಂದ ತಮ್ಮ ದಾಖಲೆಗಳ ಸಮೇತ ಬಂದು ದಾಖಲಾತಿ ಮಾಡಿಸಿಕೊಳ್ಳಬಹುದು. ಯಾವುದೇ ವಿದ್ಯಾರ್ಥಿನಿಗಳಿಗೆ ದಾಖಲಾತಿ ನಿರಾಕರಿಸಿದರೆ ಸಿಂಡಿಕೇಟ್ ಸದಸ್ಯ ಅಚ್ಯುತ ಗಟ್ಟಿಯವರನ್ನು ಕೂಡ ಸಂಪರ್ಕಿಸಬಹುದು ಅಂತ ಮಾಹಿತಿ ಇದೆ. ಈ ಬಗ್ಗೆ ಮಾಹಿತಿನ ಕೊಡ್ಲಿಕ್ಕೆ ಇಸ್ಮತ್ ಫಜೀರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಪದವಿ ಕಾಲೇಜನ್ನು ಉಳಿಸುವ ಹೋರಾಟಕ್ಕೆ ಆರಂಭಿಕ ಹಂತದ ಜಯ ಸಿಕ್ಕಿದೆ. ಕಾಲೇಜು ಮುಚ್ಚುವ ಸಂಚನ್ನು ವಿಫಲಗೊಳಿಸಿದ್ದೀರಿ, ನೀವು ಏನ್ ಹೇಳ್ತೀರಾ ಸರ್? ಹೌದು, ಇದು ಬಹಳ ಅಗತ್ಯವಾಗಿ ಕಾಲೇಜ್ ಉಳಿಬೇಕಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಉಳ್ಳಾಲ ತಾಲೂಕು ಅಂತ ಹೇಳುವಂತದ್ದು ಒಂದು ಎಜುಕೇಶನ್ ಹಬ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆಗಳಿರುವಂತಹ ಪ್ರಮುಖ ತಾಲೂಕುಗಳಲ್ಲಿ ಉಳ್ಳಾಲ ಕೂಡ ಒಂದಾಗಿದೆ. ಸೊ ಇಲ್ಲಿ ಇಷ್ಟು ಎಜುಕೇಶನ್ ಹಬ್ ಅಂತ ಹೇಳ್ತೀವಿ, ಆದ್ರೆ ಇಲ್ಲಿ ಸರ್ಕಾರಿ ಕಾಲೇಜುಗಳಿಲ್ಲ. ನಮ್ಮ ಇಡೀ ಉಳ್ಳಾಲ ತಾಲೂಕಲ್ಲಿ 2 ಸರ್ಕಾರಿ ಕಾಲೇಜುಗಳಿತ್ತು. ಒಂದು ಯೂನಿವರ್ಸಿಟಿ ಕಾನ್ಸ್ಟೆಂಟ್ ಕಾಲೇಜ್, ಇದಾಗ್ಲೇ ಈಗ ವಿವಾದದಲ್ಲಿರುವಂತಹ ಕಾಲೇಜು, ಇನ್ನೊಂದು ಕುರ್ನಾಡು ಮುಡಿಪು ಕಾಲೇಜು. ಇವಾಗ ಒಂದನ್ನ ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಇದರಿಂದ ಪೆಟ್ಟು ತಿನ್ನುವುದು ಎಜುಕೇಶನ್ಗೆ ಪೆಟ್ಟು ಬೀಳುವುದು ಬಡವರ ಮಕ್ಕಳಿಗೆ ಮಾತ್ರ. ಉಳ್ಳವರ ಮಕ್ಕಳು ಖಾಸಗಿ ಕಾಲೇಜುಗಳಿಗೆ ಹೋಗಿ ಓದ್ತಾರೆ, ಅವರಿಗೆ ಸಮಸ್ಯೆ ಆಗೋದಿಲ್ಲ. ಗ್ರಾಮೀಣ ಪ್ರದೇಶದ ಬಡವರ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಕೈಗೆಟುಕುವಂತ ದರದಲ್ಲಿ ಮತ್ತು ತಮ್ಮ ಊರು ಸನಿಹದಲ್ಲಿ ಇರೋದ್ರಿಂದ ಆ ಮಕ್ಕಳು ಅಲ್ಲಿ ಹೋಗಿ ಕಲಿಯಲಿಕ್ಕೆ ಇಷ್ಟಪಡ್ತಾರೆ. ಅವರ ಹೆತ್ತವರಿಗೆ ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಕಲಿಸಿ ಓದಿಸುವಂತ ಆರ್ಥಿಕ ಶಕ್ತಿ ಕೂಡ ಇರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಕಾಲೇಜು ಆ ಮಕ್ಕಳಿಗೆ ಬಹಳ ಉಪಕಾರಿಯಾಗಿದೆ. ಮತ್ತು ಎಷ್ಟೋ ಬೀಡಿ ಕಟ್ಟಬೇಕಾದಂತಹ ಕೈಗಳು, ನೆನಪಿಟ್ಕೊಳ್ಳಿ, ಬೀಡಿ ಕಟ್ಟಬೇಕಾದಂತಹ ಕೈಗಳು ಅಲ್ಲಿ ಡಿಗ್ರಿ ಇರೋದ್ರಿಂದ ಅಲ್ಲಿ ಓದ್ಕೊಂಡು ಪಿಜಿ ಮಾಡ್ಕೊಂಡು ಇವಾಗ ಉನ್ನತ ಹುದ್ದೆಗಳಲ್ಲಿರುವಂತಹ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಹೀಗಿರುವಾಗ ಬಡವರ ಮಕ್ಕಳು ಕಲಿಬೇಕಂತ ಹೇಳುವಂತ ಉದ್ದೇಶದಿಂದ ಈ ಕಾಲೇಜಿನ ಉಳಿಸ್ಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ. ಕಡಾಖಂಡಿತವಾಗಿ ನಾವು ಉಳಿಸ್ತೇವೆ ಅಂತೇಳಿ ಹೇಳ್ತೇವೆ. ಇದಾಗ್ಲೇ ನಮ್ಮ ಹೋರಾಟಕ್ಕೆ ಆರಂಭಿಕ ಹಂತದ ಜಯ ಸಿಕ್ಕಿದೆ. ಯಾವುದೇ ಕಾರಣ ಕೂಡ ಕಾಲೇಜಿನ ಮುಚ್ಚಲಿಕ್ಕೆ ನಾವು ಬಿಡುವುದಿಲ್ಲ. ಸರ್ ಧನ್ಯವಾದಗಳು ಸರ್ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಇವರು ಹೇಳೋ ಪ್ರಕಾರ ಕಾಲೇಜನ್ನು ಮುಚ್ಚಲಿಕ್ಕೆ ಯಾವುದೇ ಕಾರಣಕ್ಕೂ ಇವರು ಬಿಡುದಿಲ್ಲ ಅನ್ನುವಂಥದ್ದು. ಆರಂಭಿಕ ಹಂತ ಆಲ್ರೆಡಿ ಸಿಕ್ಕಿದ್ರು ಕೂಡ ಮುಂದೆ ಏನಾಗ್ತದೆ ಅನ್ನುವಂತ ಪ್ರಶ್ನೆ ಏನ್ ಹೇಳ್ತೀರಾ? ಅವರೇ ಹೇಳಿದ್ರು ಶೈಕ್ಷಣಿಕ ಹಬ್ಬು, ಕಾಲೇಜುಗಳ ಹಬ್ಬು, ಆದರೆ ಖಾಸಗಿ ಕಾಲೇಜುಗಳಿಗೆ ಹಬ್ಬ. ಖಾಸಗಿ ಕಾಲೇಜುಗಳಿಗೆ ಹಬ್ಬ ಆಗುವಾಗ ಸರ್ಕಾರಿ ಕಾಲೇಜುಗಳನ್ನು ಮುಚ್ಚಲಿಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ. ಖಾಸಗಿ ಕಾಲೇಜುಗಳವರು ಕೂಡ ಒಳಗಡೆ ಪ್ರಯತ್ನ ಪಡ್ಬೋದು. ಯಾಕಂದರೆ ಸರ್ಕಾರಿ ಕಾಲೇಜಿನಲ್ಲಿ ಸ್ವಲ್ಪ ಅಗ್ಗದ ದರದಲ್ಲಿ ಶಿಕ್ಷಣ ಆಗ್ತದೆ. ಅವರು ಅಲ್ಲಿಗೆ ಹೋದರೆ ಖಾಸಗಿ ಕಾಲೇಜುಗಳಿಗೆ ಜನರು ಸಿಗೋದಿಲ್ಲ. ನಿಜ, ಹಿಂದೆ ಶಿಕ್ಷಣಕ್ಕೆ ಹೋದರೆ ಪದವಿ ತರಗತಿಗಳಿಗೆ ಸೀಟ್ ಸಿಗ್ತಾ ಇರಲಿಲ್ಲ ಹಿಂದೆ. ಈಗ ಯಾವ ಪರಿಸ್ಥಿತಿ ಅಂದರೆ ನಾಯಿ ಸಂತೆ ಕಾಲೇಜುಗಳಾಗಿರೋದ್ರಿಂದ ಎಷ್ಟೋ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳೇ ಇಲ್ಲ. ಖಾಸಗಿ ಕಾಲೇಜು ಇರ್ಬೋದು. ಹಾಗಾಗಿ ಏನು ಮಾಡ್ತಾರೆ, ಕೆಲವರು ಮುಚ್ತಾರೆ. ಆದರೆ ಮುಚ್ಚೋದು ಅವರು ಖಾಸಗಿ ಕಾಲೇಜುಗಳವರು ಕಡಿಮೆ ಮಾಡಬೇಕೆ ಹೊರತು ಸರ್ಕಾರಿ ಕಾಲೇಜು ಕೆಲವು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ ಅದನ್ನು ಮುಚ್ಚುವುದು ಸರಿಯಲ್ಲ. ಯಾಕಂದರೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕಂತ ಹೇಳಿದರೆ ಬರೀ ಶ್ರೀಮಂತರು ಮಾತ್ರ ಓದೋದಲ್ಲ, ಬಡವರು ಕೂಡ ಓದಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಿ ಕಾಲೇಜನ್ನು ಉಳಿಸಬೇಕಾದವರ ಕರ್ತವ್ಯ. ಅವರು ಏನು ಹೇಳಿದರು ಆ ನಿಟ್ಟಿನಲ್ಲಿ ಅವರು ಇನ್ನಷ್ಟು ಪ್ರಯತ್ನ ಮತ್ತು ಒತ್ತಡಗಳನ್ನು ಹಾಕಿ, ಕುಲಪತಿಗಳು ಕೂಡ ಅವರು ಧರ್ಮ ಅವರು ಕೂಡ ಈ ವಿಚಾರದಲ್ಲಿ ಸ್ವಲ್ಪ ವಿಚಾರವನ್ನು ಒಳ್ಳೆಯ ವಿಚಾರ ಹೊಂದಿರುವಂಥ ವ್ಯಕ್ತಿ ಅವರು, ಉಪಕುಲಪತಿಗಳು ಧರ್ಮ ಅವರು. ಹಾಗಾಗಿ ಅವರೆಲ್ಲ ಈ ನಿಟ್ಟಿನಲ್ಲಿ ಒಳ್ಳೆಯ ನಿರ್ಧಾರವನ್ನು ಕೈಗೊಂಡು ಸುತ್ತಮುತ್ತಲಿನ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಯೂನಿವರ್ಸಿಟಿ ಕಾಲೇಜನ್ನು ಉಳಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಬಡೇ ಹಬ್ಬ, ಕೆಲವರಿಗೆ ಹಬ್ಬ ಆಗದೇ ಇರಲಿ, ಎಲ್ಲರಿಗೂ ಹಬ್ಬವಾಗಲಿ ಅಂಥೇಳಿ ಆ ರೀತಿ ನಡೆಸಲಿ ಅಂತ ನಾವು ಬಯಸೋಣ.